ಮೋಟು ಮತ್ತು ಪಟ್ಲು ತೆಂಗಿನಕಾಯಿ ರಸ ಮಾಡಲು ನಿರ್ಧರಿಸಿದರು. ಫರ್ಫುರಿ ನಗರದಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದ. ಅವರು ತಮ್ಮ ಮನೆಯ ಬಳಿ ತೆಂಗಿನ ಮರವನ್ನು ಕಂಡುಕೊಂಡರು. ಮೋಟು ಹೇಳಿದರು, ನಾನು ಮೇಲಕ್ಕೆ ಹತ್ತಿ ಒಂದನ್ನು ತೆಗೆದುಕೊಳ್ಳುತ್ತೇನೆ. ಪಟ್ಲು ಎಚ್ಚರಿಸಿದರು, ಎಚ್ಚರಿಕೆಯಿಂದಿರಿ ಮೋಟು, ಅದು ಎತ್ತರದಲ್ಲಿದೆ. ಮೋಟು ಹತ್ತಿದನು, ಆದರೆ ಒಂದು ಕೊಂಬೆಯಲ್ಲಿ ಸಿಲುಕಿಕೊಂಡನು. ಪಟ್ಲು ನಕ್ಕನು, ಈಗ ನೀವು ಕೂಡ ತೆಂಗಿನಕಾಯಿ? ಜಾನ್ ದಿ ಡಾನ್ ಅವರನ್ನು ನೋಡಿ ನಕ್ಕನು. ಅವನು ತೆಂಗಿನಕಾಯಿಗಳನ್ನು ತನಗಾಗಿ ಕದಿಯಲು ಬಯಸಿದನು. ಪಟ್ಲು ಬೇಗನೆ ಒಂದು ಬುದ್ಧಿವಂತ ಯೋಜನೆಯನ್ನು ರೂಪಿಸಿದನು. ಜಾನ್ನನ್ನು ಹೆದರಿಸಲು ಅವನು ಪ್ರಾಣಿಗಳ ಶಬ್ದಗಳನ್ನು ಮಾಡಿದನು. ಜಾನ್ ಭಯಭೀತನಾಗಿ ಬೇಗನೆ ಓಡಿಹೋದನು. ಪಟ್ಲು ಮೋಟ್ಲುನನ್ನು ರಕ್ಷಿಸಲು ಏಣಿಯನ್ನು ಬಳಸಿದನು. ಒಟ್ಟಿಗೆ ಬಿದ್ದ ತೆಂಗಿನಕಾಯಿಗಳನ್ನು ಸಂಗ್ರಹಿಸಿದರು. ಕೊನೆಗೆ ಅವರು ಒಟ್ಟಿಗೆ ರುಚಿಕರವಾದ ತೆಂಗಿನಕಾಯಿ ರಸವನ್ನು ಮಾಡಿದರು. ಅವರು ರಸವನ್ನು ಹಂಚಿಕೊಂಡರು ಮತ್ತು ಸಂತೋಷದಿಂದ ನಕ್ಕರು.